ಜೆಂಡರ್ ಚೇಂಜ್ ಮಾಡ್ತಕ್ಕಂಥದ್ದು ಒಂದು ಸೆಕ್ಸ್ಗೋಸ್ಕರ ಅಂತ. ಇವಾಗ ಇಫ್ ಯು ಕಮ್ ಆ್ಯಂಡ್ ಆಸ್ಕ್ ಮೀ ಮೈ ಸೆಕ್ಷುವಲ್ ಓರಿಯೆಂಟೇಷನ್, ಐ ಹೇಟ್ ಸೆಕ್ಸ್. ಸೊ ನನ್ನ ಮಗಳು ಕೇಳಿದ್ರೆ ಏನು ಬೇಕಾದ್ರೆ ಮಾಡ್ಕೊ ಅಂತ ಕೇಳಲಿಲ್ಲ ಅವಳು. ಶಿ ವಾಸ್ ನಾಟ್ ಬಾದರ್ಡ್ ಬಿಕಾಸ್ ಶಿ ವಾಸ್ ಎಜುಕೇಟೆಡ್, ಶಿ ನೋ ಇಟ್. ಬಟ್ ನನ್ನ ಸ್ಪೌಸ್ ಶಿ ವಾಸ್ ಲೈಕ್ ಮಾನ ಮರ್ಯಾದೆ ಹೋಗುತ್ತೆ, ನೀನು ಹಿಂಗಾಗ್ಬಿಡ್ತೀಯಾ, ನೀನು ಹಂಗಾಗ್ಬಿಡ್ತೀಯ, ಎಷ್ಟು ಕಚ್ಚಡವಾಗಿದೆಯಾ ಅಂತ ಶಿ ಸ್ಟಾರ್ಟೆಡ್. ಅವ್ನು ಯಾರೋ ಎಳ್ನೀರು ಮಾರ್ತಾನು, ಅವ್ನು ಬಂದು ಮೇಡಮ್ ರೇಟ್ ಮಾತಾಡೋಣ ಅಂತಂದು ನನ್ನ ಹತ್ರ ಬಂದು ಚೇಂಜ್ ಮಾಡೋಕ್ಕಿದೆ ಅಂತಂದರೆ ನಾನು ಹಳೆ ಪಿಕ್ಚರ್ಸನ್ನು ನೋಡಿ, ಈಗಿರ್ತಕ್ಕಂಥದ್ದು ನೋಡಿ, ಹಿಂದೆ ಇರ್ತಕ್ಕಂಥದ್ದು ನೋಡಿ. ಸೊ ಇಟ್ ಈಸ್ ಕಂಪ್ಲೀಟ್ ಡ್ರಾಸ್ಟಿಕ್ ಚೇಂಜ್. ಇದು ನೇಚರ್ ಮಾಡ್ತಕ್ಕಂಥದ್ದು, ನೀವು ನಾವು ಮಾಡ್ತಕ್ಕಂಥದ್ದಲ್ಲ. ಇದು ಏನಕ್ಕೆ ಚೇಂಜ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನೀವು ಮೆನ್ಗೆ ಅಟ್ರಾಕ್ಟ್ ಆಗಲ್ವಾ, ವುಮೆನ್ಗೆ ಅಟ್ರಾಕ್ಟ್ ಏನೂ ಆಗಲ್ಲ ರೀ ನಮ್ಮ ಮನುಷ್ಯರು. ಸೊ ಎಲ್ಲರೂ ಬಾಯಿಗೆ ಬಂದಂಗೆ ಬೈಯೋದೆ, ನಿಂಗೆ ಏನೋ ಆಗೋಗಿದೆ, ನಿಂಗೆ ತಲೆ ಕೆಟ್ಟೋಗಿದೆ. ಮೈ ವೈಫ್ ಬಿಕೇಮ್ ಕಂಪ್ಲೀಟ್ಲಿ ರೆಬೆಲ್ ಅಗೇನ್ಸ್ಟ್ ಮೀ. ದಿನ ಹೋಗೋದು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಸಾಯಂಕಾಲ ಯಾವಾಗ ಸಿಗುತ್ತೋ ಯಾವಾಗ ಬೇಕಾದ್ರೆ ಒಪ್ಕೋ ಪರವಾಗಿಲ್ಲ, ಚೇಂಜ್ ಮಾಡಿಬಿಡು ಇದೆಲ್ಲ. ಶಿ ಡಿಡ್ ನೆವರ್ ಎವರ್ 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 ಅಗ್ರಿ ಫಾರ್ ಎನಿಥಿಂಗ್. ಶಿ ಸೆಡ್ ಗೆಟ್ ಲಾಸ್ಟ್. ಸೊ ಈ ಥರ ಒಂದು ಲೈಫನ್ನು ನೀವು ಮಾಡ್ಕೊಂಡು ಬಂದು ಒಂದು ಲೆವೆಲಲ್ಲಿ ಮೇಲೆ ಬಂದಾಗ, ಅಷ್ಟು ಒಬ್ಬರಿನ್ನೊಬ್ಬರು ಪ್ರೀತಿ ಮಾಡ್ಕೊಂಡು ಬಂದಾಗ ಸಡನ್ನಾಗಿ ಈ ಥರ ಆಗಿಬಿಟ್ರೆ ನಿಮಗೆ ಒಂದು ದೊಡ್ಡ ಆಘಾತ ಆಗೋದು ಗ್ಯಾರಂಟಿ. ಅವಳ ಕಂಡೀಷನ್ ನನಗೆ ಅರ್ಥ ಆಗ್ತಾಯಿದೆ, ಏನೂ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಇವಾಗ ನಾನು ಶ್ರೀನಿವಾಸನ ಉಳಿಸ್ಕೊಳಕ್ಕಾಗ್ತಾಯಿಲ್ಲ. ಶ್ರೀನಿವಾಸನ ಉಳಿಸ್ಕೊಳ್ಳೋ ಪ್ರಯತ್ನ ಎಲ್ಲ ಥರದ್ದು ಆಯಿತು, ಎಲ್ರಿಗೂ ಮಾಡಿ ಅಂತ ಕೊಟ್ಟಿದ್ದಾಯಿತು. ದೇವಸ್ಥಾನದಲ್ಲಿ ಕೂತ್ಕೊಂಡ್ರು, ಯಾರೋ ಇದು ಮಾಡಿಬಿಟ್ಟಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ. ಹಾಂ, ಈ ಥರ ಎಲ್ಲ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ. ಈ ವಿಷಯ ಗೊತ್ತಾದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನೀವು ಆ ಮಟ್ಟಕ್ಕೆ ಜರ್ಮನಿಲಿ ಹೆಸರು ಮಾಡಿ ಎಲ್ಲರೂ ಮರ್ಯಾದೆ ತೆಗೆದು ಬೈದರು. ಅದಕ್ಕೂ ಲಾಯಕ್ಕಿಲ್ಲ, ಇದೇನೇನೋ ತಿಳ್ಕೊಂಬರ್ತಾ ಇದೆಯಾ, ನೀನೇನೋ ಹೇಳ್ತಾ ಇದೆಯಾ, ನಮಗೆಲ್ಲ ಅರ್ಥ ಆಗೋದಿಲ್ಲ. ಇವಾಗ ನಾವು ಈ ಪ್ರೋಗ್ರಾಮ್ ನೋಡ್ತಕ್ಕಂಥ ವೀಕ್ಷಕರು ಅದನ್ನೇ ಹೇಳ್ತಾರೆ, ಅಮ್ಮ ಎಲ್ಲ ಹಿಡ್ಕೊಂಬರ್ತಾರೆ ಇರೋ ಅಂತ ಇರ್ತಕ್ಕಂಥ ಸತ್ಯ ಇದು. ಇದನ್ನ ಯಾರು ತಿಳ್ಕೊಳಕ್ಕೆ ಇಷ್ಟ ಇಲ್ಲ. ಸತ್ಯ ಏನಿದೆ ಅನ್ನತಕ್ಕಂಥದ್ದು ಅವ್ರು ನೋಡೋದಕ್ಕೆ ಇಷ್ಟ ಇಲ್ಲ. ಅವ್ರಿಗೇನಂತಂದರೆ ಆಯ್ತಪ್ಪ, ನಾನು ಇವಾಗೇನೋ ಬಂದೆ, ಇದೇನೋ ಆಗಿದೆ, ಇದು ಹಿಂಗೆಲ್ಲ ಆಗುತ್ತಾ ಅಂತ ಕೇಳ್ತಾರೆ. ಆಗುತ್ತೆ. ಯಾಕೆಂತಂದ್ರೆ ನೀವೇ ಚೇಂಜಸ್ ಆಗಿದ್ದೀರಲ್ಲ, ಶ್ರೀನಿವಾಸ್ ಇದ್ದವರು ಅನಿತಾ ಎಕ್ಸಾಕ್ಟ್ಲಿ. ಇವಾಗ ನನಗೆ ಬಂದು ಇಷ್ಟೆಲ್ಲ ಚೇಂಜ್ ಮಾಡೋಕ್ಕಿದೆ ಅಂತಂದರೆ ನಾನು ಹಳೆ ಪಿಕ್ಚರ್ಸನ್ನು ನೋಡಿ, ಈಗಿರ್ತಕ್ಕಂಥದ್ದು ನೋಡಿ, ಹಿಂದೆ ಇರ್ತಕ್ಕಂಥದ್ದು ನೋಡಿ. ಸೊ ಇಟ್ ಈಸ್ ಕಂಪ್ಲೀಟ್ ಡ್ರಾಸ್ಟಿಕ್ ಚೇಂಜ್. ಇದು ನೇಚರ್ ಮಾಡ್ತಕ್ಕಂಥದ್ದು, ನೀವು ನಾವು ಮಾಡ್ತಕ್ಕಂಥದ್ದಲ್ಲ. ಇದು ಏನಕ್ಕೆ ಚೇಂಜ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ, ಈ ಡೆಫಿನಿಷನ್ಸು ನಮಗೆ ಗೊತ್ತಿಲ್ಲ. ಯಾವ ವಯಸ್ಸಲ್ಲಿ ಹೆಂಗೆ ಚೇಂಜ್ ಆಗ್ತೀವಿ ಅಂತ ಮದುವೆ ಆಗಿ ಮಕ್ಕಳಾದ್ಮೇಲೂ ಎಕ್ಸಾಕ್ಟ್ಲಿ. ಇವ್ರೇನೋ ಹೇಳ್ತಾರೆ, ಏನೋ ಹೇಳ್ಬಿಡ್ತಾರೆ. ಇವಾಗ ಏನಾಗುತ್ತೆ ಅಂದರೆ ವಿಮೆನ್ ಅಂತಂದರೆ ಸೆಕ್ಷುವಲ್ ಆಬ್ಜೆಕ್ಟ್ಸ್ ನಮ್ಮಲ್ಲಿ ಒಂದು ಅಸಹ್ಯ ವಿಚಾರ ಅದು. ಯಾಕಂದರೆ ಜೆಂಡರ್ ಚೇಂಜ್ ಮಾಡ್ತಕ್ಕಂಥದ್ದು ಒಂದು ಸೆಕ್ಸ್ಗೋಸ್ಕರ ಅಂತ. ಅದು ತುಂಬ ತಪ್ಪು ಕಲ್ಪನೆ. ಇವರು ಜೆಂಡರೇ ಬೇರೆ, ಸೆಕ್ಷುವಲ್ ಓರಿಯೆಂಟೇಷನ್ನೇ ಬೇರೆ. ನಮ್ಮಲ್ಲಿ ಟಿ ವಿಲೆಲ್ಲ ಅಸಹ್ಯವಾಗಿ ತೋರಿಸ್ತಾರೆ. ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಸೆಕ್ಷುವಲ್ ಓರಿಯೆಂಟೇಷನ್ನೇ ಬೇರೆ. ಇವಾಗ ಲೆಸ್ಬಿಯನ್ ಅಂತ ಕರೀತಾರೆ, ವಿಮೆನ್ ರೈಟ್, ಮೆನ್ ಗೇ ರೈಟ್. ಸೊ ಈ ಸಿಂಪಲ್ ಟರ್ಮ್ಸ್ ಹೇಳಬೇಕು ಅಂದರೆ ಅದು ಇಬ್ಬರು ಗೇನೇ. ಅದು ಆ್ಯಕ್ಚುಲಾಗಿ ಕರೆಯೋತಕ್ಕಂದ್ರೆ ಗೇ ಅಂತಲೇ. ಲೇಡೀಸ್ ಆಗ್ಬೋದು, ಜೆಂಟ್ಸ್ ಆಗ್ಬೋದು, ಅದು ಸಪ್ರೇಟ್. ಅದು ಇವಾಗ ಕೋರ್ಟಲ್ಲಿ ಕೂಡ ಹಾಕಿದ್ರು, ನಾವು ಈಕ್ವಲ್ ಇದು ಮ್ಯಾರೇಜ್ ಮಾಡ್ಕೋಬೇಕು ನಾವು, ಈ ಥರ ಇದೆ ಅಂತ ಅದು ನಡೀತಾ ಇದೆ ಅದು. ಬಟ್ ಇದು ಎಲ್ಲ ಸೆಕ್ಷುವಲ್ ಓರಿಯೆಂಟೇಷನ್. ಅವರು ಜೆಂಡರ್ನ ಚೇಂಜ್ ಮಾಡಲ್ಲ, ಆ ಜೆಂಡರಲ್ಲಿ ಇದ್ಕೊಂಡೇ ಅವ್ರು ಮಾಡ್ತಕ್ಕಂಥ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಾರೆ, ಈ ಮ್ಯಾನ್ ಆರ್ ವುಮೆನ್ ಇಟ್ಸ್ ಅ ಮಿತ್. ಅದರಲ್ಲಿ ಇರ್ತಕ್ಕಂಥದ್ದು ಕಾನ್ಸೆಪ್ಟೇ ಬೇರೆ. ಇದು ತುಂಬ ಫ್ಲೂಯಿಡ್, ಇದು ಯಾವ ಕಡೆ ಬೇಕಾದ್ರೂ ತಿರುಗುತ್ತೆ, ಏನು ಬೇಕಾದರೂ ಆಗುತ್ತೆ. ಮೆಡಿಕಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ನೀವು ಈ ಕಾನ್ಸೆಪ್ಟ್ನ ಇಟ್ಕೊಂಡು ನಾನು ಮದುವೆ ಮಾಡ್ಬೋದು ಅಂತಂದರೆ ಎಲ್ಲಿಂದ ಮದುವೆ ಮಾಡಿ? ಸೊ ಪ್ಲೀಸ್ ಕಮ್ ವಿತ್ ಅ ಪ್ರಾಪರ್ ಆರ್ಗ್ಯುಮೆಂಟ್ ಅಂತಲೇ ಅವ್ರು ಹೇಳ್ತಾರೆ. ಯಾಕಂತಂದರೆ ಇವಾಗ ಏನಾಗುತ್ತೆ ಅಂದರೆ ಮ್ಯಾರೇಜ್ ಇವಾಗ ಆ್ಯಕ್ಟ್ ಅಂತ ಇದೆಯಲ್ಲ, ಮ್ಯಾರೇಜ್ ಆ್ಯಕ್ಟನ್ನು ನೀವು ಚೇಂಜ್ ಮಾಡಿ ಅಂತ ಕೇಳಿ ನೀವು ಯಾವ ಥರದ್ದು ಒಂದು ಅಪೀಲ್ ಮಾಡಿ, ನೀವು ಬರೀ ಇದೊಂದು ಸೇರಿಸ್ಬಿಡಿ ಅಂತ ತೊಗೊಂಬರ್ಬೇಡಿ. ಬಿಕಾಸ್ ಇಟ್ ಟೂ ಮಚ್ ಆಫ್ ಕನ್ಫ್ಯೂಷನ್. ಈಗ ಆಲ್ರೆಡಿ ನಾವು ಇಷ್ಟು ವರ್ಷ ಇರಬೇಕು, ಇದರಲ್ಲಿ ನಮ್ಮ ಕ್ಯಾಸ್ಟಿಸಮ್ ಬೇರೆ ಸೇರಿಕೊಂಡಿದೆ, ಇದರಲ್ಲಿ ಹೆಣ್ಣು ಗಂಡು ಅಂತ ಒಂದು ಡಿಫ್ರೆನ್ಸಸ್ ಇದೆ. ಆ ಹೆಣ್ಣಿಗೆ ಜಾಸ್ತಿ ರೇಟ್ಸ್ ಕೊಟ್ಬಿಟ್ಟಿದ್ದಾರೆ, ಗಂಡಿಗೆ ಇಲ್ಲವೇ ಇಲ್ಲ. ಈ ಥರ ಫಾರ್ ಎಕ್ಸಾಂಪಲ್ ನಮ್ಮ ಲೀಗಲ್ ಸಿಸ್ಟಮ್ ನೋಡಿದ್ರೆ ಈ ಥರ ಒಂದು ಕಂಡೀಷನಲ್ಲಿ ಕೂತ್ಕೊಂಡು ನಮ್ಮ ಸೊಸೈಟಿನ ಸಪೋರ್ಟ್ ಮಾಡೋಕ್ಕೆ ಹೋಗ್ತಾ ಇದೆಯಾ ಹೊರತು ಈ ಥರ ಎಲ್ಲ ಒಂದು ಇಶ್ಯೂಸ್ ಇದೆ ಅಂತಕ್ಕಂಥದ್ದು ಹೌದಾ ಅಂತ ನಮ್ಮ ಜನಕ್ಕೆ ಗೊತ್ತಿಲ್ಲ. ಇವಾಗ ವಿ ಆರ್ ಟೂ ಫಾಸ್ಟ್. ಜನಕ್ಕೆ ಹೇಳಬೇಕು ಅಂತಂದರೆ ಇದು ಯಾರೋ ಏನೋ ತುಂಬ ಫಾಸ್ಟ್ ಇರ್ತಾರೆ, ಇವರೆಲ್ಲ ಸರಿ ಇರೋದಿಲ್ಲ, ಇವ್ರಿಗೇನೋ ತಲೆ ಸರಿ ಇಲ್ಲ. ಓಕೆ, ಗುಡ್, ವಿ ಅಪ್ರಿಷಿಯೇಟ್ ಯು. ಬಟ್ ಇರ್ತಕ್ಕಂಥ ನೇಚರ್ ಅದು. ನೀವು ಒಪ್ಕೋತೀರಾ ಬಿಡ್ತೀರಾ, ಅದು ನಿಮ್ಮ ಇಷ್ಟ. ಅದು ನೀವು ಒಪ್ಕೊಂಡ್ರೆ ಎಸ್, ದಿಸ್ ಇಸ್ ಹೌ ಇಟ್ ಇಸ್, ದಿಸ್ ಇಸ್ ಹೌ ಇಟ್ ವಿಲ್ ಗೋ ಫಾರ್ವರ್ಡ್. ಬರ್ತಕ್ಕಂಥ ಒಂದು ಜೆಂಡರ್ಸ್ನ ನೀವು ಅಪ್ರಿಷಿಯೇಟ್ ಮಾಡಿ, ಅಥವಾ ನಿಮ್ಮಲ್ಲಿ ಒಂದು ಏನಿದ್ರು ನಿಮ್ಮಲ್ಲಿ ಒಂದು ಎಂಬ್ರೇಸ್ ಮಾಡಿ ಸಪೋರ್ಟ್ ಮಾಡೋ ಹಾಗಿದ್ದರೆ ಮಾಡಿ. ನಿಮ್ಮಲ್ಲಿ ಒಳ್ಳೆ ಸೊಸೈಟಿನ ನಿರ್ಮಿಸಿ.
ಇಲ್ವಾ ಅವ್ರನ್ನ ಸೆಕ್ಷುವಲ್ ಆಬ್ಜೆಕ್ಟ್ಸ್ ಆಗಿ ನೋಡ್ತೀರಾ, ಅವ್ರು ಬರೀ ಸೆಕ್ಸಿಗೋಸ್ಕರ ಮಾಡ್ತಿದ್ದಾರೆ ಅಂತ. ಅದು ಟ್ರಾನ್ಸ್ಜೆಂಡರ್ಸ್ ಮಾಡೋ ವಿಚಾರ, ಟ್ರಾನ್ಸ್ ವುಮನ್ ಮಾಡೋದಿಲ್ಲ. ಟ್ರಾನ್ಸ್ ವುಮನ್ನಿಂದ ಅವರು ವಿಮೆನ್, ಅವರು ಒಳಗಡೆಯಿಂದ ಬರಬೇಕು ಅವರಿಗೆ. ಇಲ್ಲಪ್ಪ ನಾನು ಯಾವುದೋ ಒಂದು ಆ್ಯಸ್ ದೇ ಎಕ್ಸ್ಪೆಕ್ಟ್ ಅಸಹ್ಯವಾಗಿರ್ತಕ್ಕಂಥ ಒಂದು ಬಾರ್ ಡ್ಯಾನ್ಸ್ ಮಾಡ್ಬೋದು ಸಾಯಂಕಾಲಕ್ಕೆ, ತುಂಬ ಬೇಜಾರಾಗೋಗುತ್ತೆ ನಮಗೇನೇನು ಯಾರೋ ಬಂದು ಅಪ್ರೋಚ್ ಮಾಡಿದ್ರೆ. ವಿ ಆರ್ ನಾಟ್. ಇವಾಗ ಇಫ್ ಯು ಕಮ್ ಆ್ಯಂಡ್ ಆಸ್ಕ್ ಮೀ ಮೈ ಸೆಕ್ಷುವಲ್ ಓರಿಯೆಂಟೇಷನ್, ಐ ಹೇಟ್ ಸೆಕ್ಸ್. ಐ ಜಸ್ಟ್ ಡೋಂಟ್ ಅಕ್ಸೆಪ್ಟ್ ಆರ್ ಎನಿಥಿಂಗ್. ಐ ಡೋಂಟ್ ಫೀಲ್ ಲೈಕ್ ನನಗೆ ಯಾರೋ ಮುಂದೆ ನಿಂತ್ಕೊಂಡ್ರು ನನಗೇನು ಅನಿಸಲ್ಲ. ಮುಂಚಿನ ವಿಚಾರ, ನೀವು ಮೆನ್ಗೆ ಅಟ್ರಾಕ್ಟ್ ಆಗಲ್ವಾ, ವಿಮೆನ್ಗೆ ಅಟ್ರಾಕ್ಟ್ ಏನೂ ಆಗಲ್ಲ ರೀ ನಮ್ಮ ಮನುಷ್ಯರು. ವಿ ಹ್ಯಾವ್ ಗಾನ್ ಬಿಯಾಂಡ್, ಅವ್ರ ನಾಲೆಡ್ಜ್ ಹಸ್ ಇನ್ಕ್ರೀಸ್ಡ್. ನಮ್ಗೆ ಇರ್ತಕ್ಕಂಥದ್ದೇ ಬೇರೆ. ನೀವು ಯೋಚನೆ ಮಾಡ್ತಕ್ಕಂಥದ್ದು ಆ ಕಾಲ್ಪನಿಕ ಲೋಕದಲ್ಲಿ ನಾವಿಲ್ಲ. ಆ ಕಾಲ್ಪನಿಕ ಲೋಕ ನಿಮ್ಮ ಒಂದು ಕಪ್ಪು ವೆಬ್ಸೈಟಲ್ಲಿ ಏನು ಬರುತ್ತೆ ಆ ವೆಬ್ಸೈಟಲ್ಲಿ ಇರುತ್ತೆ ಅಷ್ಟೇ. ಆ ಕಪ್ ಕಲರ್ ವೆಬ್ಸೈಟ್ನ ಬಿಟ್ಬಿಟ್ರೆ ನೀವು ಆ ರಿಯಲ್ ಲೈಫ್ ಅಂತ ಒಂದು ಎರಡೇ ಬಂದರೆ ಇದರಲ್ಲಿ ಏನೇನು ಚೇಂಜಸ್ ಮಾಡ್ಬೋದು ಅಂತ ನಮ್ಮ ವಿಚಾರ ಹಂಗೆ ಹೋಗ್ತಾಯಿದೆ, ಆಲೋಚನೆ ಹಂಗೆ ಹೋಗ್ತಾಯಿದೆ. ಆದರೆ ನಿಮ್ಮ ವಿಚಾರ ಏನಾಗ್ತಾಯಿದೆ ಅಂದರೆ ಕಪ್ಪು ವೆಬ್ಸೈಟ್ ಕಡೆ ಕರ್ಕೊಂಡು ಹೋಗುತ್ತೆ. ಹಂಗೆ ಮಾಡಿಬಿಟ್ಟು ನಮಗೇನಾಗುತ್ತೆ ಅಂತಂದರೆ ತುಂಬ ಒಂಥರ ಮೆಂಟಲಿ ಯು ಆರ್ ಕ್ರಿಯೇಟಿಂಗ್ ಇನ್ಸ್ಟೆಬಿಲಿಟಿ ಓಕೆ ನಮ್ಮ ಒಂದು ಕಂಡೀಷನ್ಗೆ. ಸೊ ಇದನ್ನು ಅವರು ಕರೆಕ್ಟಾಗಿ ತಿಳ್ಕೋಬೇಕು, ಯಾರ್ಯಾರು ಏನೇನು ಸಮಾಚಾರ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಲ್ಲರೂ ಒಂದೇ ಥರ ಈ ಸೆಕ್ಷುವಲ್ ಆಬ್ಜೆಕ್ಟ್ಸ್ ಅಂತ ನೋಡಬಾರ್ದು ಅವರು. ಅದು ನಮ್ಮ ಸಮಾಜ ಮಾಡ್ತಕ್ಕಂಥ ಮೊದಲನೇ ತಪ್ಪದು. ಅವ್ನು ಯಾರೋ ಒಬ್ಬ ಬಂದು ಎಳ್ನೀರು ಮಾರ್ತಾನು, ಅವ್ನು ಬಂದು ಮೇಡಮ್ ರೇಟ್ ಮಾತಾಡೋಣ ಅಂತಂದು ನನ್ನ ಹತ್ರ ಬಂದು ನೋಡಿ ನಾನು ಅದಕ್ಕೆ ಅಂದ್ಕೊಂಡೆ ಒಂದ್ಸಲ ಮೇಲ್ಗಡೆಯಿಂದ ಕೆಳಗಡೆ ನನ್ನನ್ನು ನಾನು ನೋಡಿಕೊಂಡೆ ಫಸ್ಟು, ಎಲ್ಲನೂ ಏನೇನೋ ಡಿಫೆಕ್ಟ್ ಇದೆಯಾ. ಆಮೇಲೆ ನಾನು ಒಂದ್ಸಲ ಮುಖ ನೋಡಿದೆ, ನೋಡಪ್ಪ ಮರಿ ನೆಕ್ಸ್ಟು ಇನ್ನೊಂದೇ ಒಂದು ಮಾತಾಡಿದ್ರು, ನೀನು ಇಲ್ಲಿ ಇರೋದಿಲ್ಲ ಕಣೋ ಹೋಗ್ಬಿಟ್ಟು ಬಾ ಅಂತಂದೆ ಅವನಿಗೆ. ಅಷ್ಟೇ ಸಾಕಾಗಿತ್ತು ಅವನಿಗೆ, ಓಡೋಗ್ಬಿಟ್ಟ ಅವನು. ಅಂದರೆ ನಮ್ಮ ಸಮಾಜನೂ ಈ ಥರ ಒಂದು ಪ್ರಾಬ್ಲಮ್ ನೋಡ್ತಾ ಇದೆ ಅಷ್ಟೇ. ಈ ಥರ ಒಂದು ಪ್ರಾಬ್ಲಮ್, ಅಸಹ್ಯವಾಗಿರ್ತಕ್ಕಂಥ ಒಂದು ಸಮಾಜ. ಅವನು ಕೇಳಿದ್ದೊಂದು ಅಲ್ಲ, ನನಗೆ ಅದಾಗಿದ ಮೇಲೆ ನನಗೆ ಎಷ್ಟು ಬೇಜಾರಾಯಿತು ಅಂತಂದರೆ ಐ ವಾಮಿಟೆಡ್ ಸೋ ಮೆನಿ ಟೈಮ್ಸ್. ಅಷ್ಟು ಹೇಸಿಗೆ ಬಂದ್ಬಿಡ್ತು. ಒಂದು ಈ ಥರ ಒಂದು ಸಮಾಜನೂ ಇದೆಯಾ, ಈ ಥರ ಜನ ಇದ್ದಾರಾ, ಇಷ್ಟು ಒಂದು ಕೆಟ್ಟ ಸಮಾಜನ ನಮ್ಮದು ಅಂತ. ನನ್ನ ಮುಂಚೆ ಏನೇ ಆಗಿದ್ದಿರ್ಬೋದು, ಇಟ್ ಡಸಂಟ್ ಮ್ಯಾಟ್ರ್. ಇವಾಗ ನಮಗಾಗೋದಿಲ್ಲ. ವಿ ಕೆನಾಟ್ ಟೇಕ್ ಸಚ್ ರಬಿಶ್. ಇದು ಟೋಟ್ಲಿ ಇಟ್ ಈಸ್ ಅ ರಬಿಶ್. ಓಕೆ, ಈ ವಿಚಾರದ ಬಗ್ಗೆ ಮತ್ತೆ ಮಾತಾಡಲೇಬೇಕು. ಈ ವಿಚಾರದ ಬಗ್ಗೆ ಎಜುಕೇಟೆಡ್ ಕೊಡಬೇಕು. ಬಟ್ ನಿಮ್ಮಲ್ಲಾದಂಥ ಬದಲಾವಣೆಗಳ ಬಗ್ಗೆ ಅವಾಗ ಮಾತಾಡ್ತಾ ಇದ್ದೋ, ನಿಮಗೆ ಈ ವಿಷಯ ಕೇಳಿದ ತಕ್ಷಣ ಫಸ್ಟು ಮೆಂಟಲಿ ಹೇಗೆ ಅನ್ನಿಸ್ತು ಮೈಂಡ್? ಅಂದರೆ ಆಸ್ ನಿಮ್ಮ ನೇಮ್ ಇತ್ತು, ಫೇಮ್ ಇತ್ತು, ಇಂಡಸ್ಟ್ರಿಯಲ್ ಜೊತೆ ಅಷ್ಟು ಒಡನಾಟ ಇತ್ತು, ಓವರಾಲ್ ಎಲ್ಲ ಕಂಟ್ರೀಸ್ನ ಸುತ್ತಿದ್ರಿ, ನಿಮ್ಮದೇ ಆದಂಥ ಫ್ಯಾಮಿಲಿ ಇದೆ, ಮಗಳಿದ್ದಾಳೆ, 48 ವರ್ಷ. ಹೇಗೆ ಅನಿಸುತ್ತೆ ಆ ಮನಸ್ಥಿತಿ? ಈ ಒಂದು ನ್ಯೂಸ್ ಬಂದಾಗ ಕೊರೋನಾ ಟೈಮು, ಬಿಗಿನಿಂಗ್ ಆಫ್ 2020 ಇಟ್ಕೊಳ್ಳಿ. ಆ ಟೈಮಲ್ಲಿ ನಾವೇನೂ ಹೇಳೋಕ್ಕಾಗ್ತಾ ಇಲ್ಲ, ಯಾರಿಗೂ ಯಾರೂ ಸಪೋರ್ಟಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಹೇಳಬೇಕಾಗಿದ್ದು ನನ್ನ ಒಂದು ಕ್ಲೋಸೆಸ್ಟ್ ಲೈಫ್ ಫ್ರೆಂಡ್ ಅಂದರೆ ನನ್ನ ವೈಫ್ ಅಷ್ಟೇ. ಹೌದು. ಇವಳನ್ನ ಬಿಟ್ಟರೆ ನಾನು ಯಾರಿಗೂ ಹೇಳಲಿಕ್ಕಾಗಲಿಲ್ಲ. ಫಸ್ಟ್ ಅವಳಿಗೆ ಫೋನ್ ಮಾಡಿದೆ, ಅಮ್ಮ ಈ ಥರ ಹೇಳ್ತಿದ್ದಾರೆ, ಏನು ಮಾಡಬೇಕು ಅಂತ. ನಿಂಗೆ ತಲೆ ಕೆಟ್ಟಿದೆ ಅಂದ್ಲು. ಆಬ್ವಿಯಸ್ಲಿ ಅವರು ಇಮ್ಯಾಜಿನೇಷನ್ನೇ ಮಾಡ್ಕೊಂಡಿರಲ್ವಲ್ಲ. ಅವಳು ನಿಂಗೆ ತಲೆ ಕೆಟ್ಟಿದೆ, ನೀನು ಏನೋ ಕೇಳ್ಕೊಂಬರ್ತೀಯ, ಒಳಗೋದೆಲ್ಲ ನಂಗೆ ಬಂದು ಹೇಳ್ತೀಯ ಅಂತ. ಆ್ಯಸ್ ಯೂಶ್ವಲ್ ನೀನು ಯು ಆರ್ ಜಸ್ಟ್ ಗಿವಿಂಗ್ ಅವೇ ಯುವರ್ ವೆಲ್ತ್ ಆರ್ ಎನಿಥಿಂಗ್, ಯು ಆರ್ ನಾಟ್ ಇವನ್ ಸೀರಿಯಸ್ ಅಬೌಟ್ ದ ಫ್ಯಾಮಿಲಿ. ಶಿ ಸ್ಟಾರ್ಟೆಡ್ ಬ್ಲೇಮಿಂಗ್ ಮೀ ಆನ್ ಸೋ ಮೆನಿ ಅದರ್ ಟಾಪಿಕ್ಸ್. ಇರಲಿ, ಅದು ರೆಗ್ಯುಲರ್ ಸೆನಾರಿಯೋ, ಎಲ್ಲ ಮನೆಯಲ್ಲಿ ನಡೆಯುವಂಥ ವಿಚಾರ ಅದು. ಸೊ ನಾನು ಆಯಿತು ಅಂತ ಸುಮ್ಮನಾದೆ. ಅದಾಗಿದ್ದ ಮೇಲೆ ಇವೆಂಚುಲಿ ಐ ವಾಸ್ ಲೈಕ್ ವಂಡ್ರಿಂಗ್ ಏನು ಹೇಳೋದು ಇವಳಿಗೆ. ಮನೆಗೆ ಬಂದು ಮತ್ತೆ ಇನ್ನೊಂದು ಸಲ ಹೇಳಿದೆ, ನಿಂಗೆ ನಿಜವಾಗ್ಲೂ ತಲೆ ಕೆಟ್ಟಾಗಿದೆ, ಅವನಿಗೆ ತಲೆ ಕೊಟ್ಟಾಗಿದೆ ಡಾಕ್ಟ್ರಿಗೆ ಅಂತ ಬೈದ್ಲು. ಹೊಸ ವಿಚಾರಗಳು ಇದೆಲ್ಲ. ಅವನಿಗೆ ತಲೆ ಕೆಟ್ಟೋಗಿದೆ ಅಂತ. ನಾನು ಐ ಕೆನಾಟ್ ಸ್ಟೇ, ಇವಾಗ ನಾನು ಐದರ್ ಐ ಈಟ್ ದ ಮೆಡಿಸಿನ್ ಟು ಕಾಮ್ ಮಿ ಡೌನ್, ಆರ್ ಐ ಕೀಪ್ ಆನ್ ಗೋಯಿಂಗ್ ವಿತ್ ದಿಸ್ ನಾನ್ ಸೆನ್ಸ್ ವಿಚ್ ಇಸ್ ಆಲ್ರೆಡಿ ಸ್ಟಾರ್ಟಿಂಗ್ ಟು ಕಿಲ್ ಮೀ. ಇವಾಗ ಈ ಲೈಫ್ ಆ್ಯಂಡ್ ಡೆತ್ ಸಿನಾರಿಯೋದಲ್ಲಿ ಡಿಬೇಟ್ ಮಾಡಬೇಕಾ, ನಾನು ಹೊಡೆದಾಡ್ಕೊಂಡು ಕೂತ್ಕೋಬೇಕಾ, ವೆದರ್ ದಿಸ್ ವಿಲ್ ವರ್ಕ್ ಆರ್ ನಾಟ್, ನನಗೆ ಅದು ಗೊತ್ತಿಲ್ಲ. ಡಯಾಗ್ನೋಸಿಸ್ ಆಗಿದೆ, ಇವಾಗ ಸೈಕ್ಯಾಟ್ರಿಸ್ಟ್ ಹುಚ್ಚ ಆದರೆ ಡಯಾಗ್ನೋಸಿಸ್ ಹುಚ್ಚಾಗಿಬೇಕಾಗಿತ್ತು, ರೈಟ್? ಡಯಾಗ್ನೋಸಿಸ್ ಹುಚ್ಚಾದರೆ ನಾನು ಕೆಲಸ ಮಾಡಬಾರ್ದು, ಲಿಟ್ರಲಿ ಸ್ಪೀಕಿಂಗ್. ಎಸ್ ಆರ್ ನೋ? ಇವಾಗ ಅದಕ್ಕೆ ಕೆಲಸ ಮಾಡಬಾರ್ದಾಗಿತ್ತು. ಕೆಲಸ ಮಾಡದೇ ಇದ್ದಿದ್ರೆ ನನ್ನ ವೈಫ್ ರೈಟ್. ಅದು ಕೆಲಸ ಮಾಡಿದ್ಮೇಲೆ
ಮೈ ವೈಫ್ ಇಸ್ ರಾಂಗ್, ವೆರಿ ಸಿಂಪಲ್. ಸೊ ಈ ಒಂದು ಡಿಸಿಷನ್ನ ನಾನು ತೊಗೋಬೇಕಾಯಿತು. ಫಸ್ಟ್ 1-2 ದಿನ ಗೊಂದಲ ಇತ್ತು, ಅದಾಗಿದ್ಮೇಲೆ ಸಾರ್ಟ್ ಔಟ್ ಮಾಡಿ ಡಾಕ್ಟರ್ ಪ್ಲೀಸ್ ಗೋ ಹೆಡ್ ವಿತ್ ದ ಪ್ರಿಸ್ಕ್ರಿಪ್ಷನ್. ಸೊ ದೇ ಡಿಡ್ ನಾಟ್ ವಾಂಟೆಡ್ ಮೆನಿ ಮೋರ್ ಕ್ಲಾರಿಫಿಕೇಷನ್ಸ್. ಅದೆಲ್ಲ ಮಾಡಿ ಈ ಒಂದು DNA ರಿಪೋರ್ಟು ಬರಬೇಕಾಗಿತ್ತು, ಅದು ಕಾಯ್ತಾ ಕೂತಿದ್ರು ಅವರು. ಅದು ಬಂದಮೇಲೆ ಅದಕ್ಕೆ 3 ತಿಂಗಳು ತಗೋತು. ನಮ್ಮಲ್ಲಿ 1 ವಾರಕ್ಕೆ ಕೊಟ್ಬಿಡ್ತಾರೆ, ಮ್ಯಾಕ್ಸಿಮಮ್ 2 ದಿನ 3 ದಿನ, ನಂಗೆ ಗೊತ್ತಿಲ್ಲ ಇಲ್ಲಿ ಲ್ಯಾಬ್ರೇಟರೀಸ್ ಹೆಂಗೆ ಕೆಲಸ ಮಾಡ್ತಾರೆ, ತುಂಬ ಫಾಸ್ಟ್ ಇದ್ದಾರೆ ಇಲ್ಲಿ. ನಿಜವಾದ ರಿಪೋರ್ಟ್ ಅದು ನನಗೆ ಗೊತ್ತಿಲ್ಲ, ನಾನು ಕೇಳಬೇಡಿ ಇಲ್ಲಿ ಏನು ಬರುತ್ತೆ ಅಂತ, ಇಲ್ಲಿ ಹಿಂದ್ಗಡೆ ಆಗುತ್ತೆ. ಬಟ್ ಅಲ್ಲಿ ಆ ಥರ ಆಗೋಲ್ಲ, ನಿಮ್ಮ ತಗೊಂಡು ಇಟ್ಟು ಕೂತು ಅಲ್ಲಿ ಅರ್ಥ ಮಾಡಿಕೊಂಡು ನಮಗೆ ಕಳಿಸೋ ಅಂಥದ್ದು ತುಂಬ ಲೇಟ್ ಆಗುತ್ತೆ. ಅದು ಬಂದಾದಮೇಲೆ ಡಾಕ್ಟ್ರು ಈ ಪ್ರಿಸ್ಕ್ರೈಬ್ ಮೀ ವಿತ್ ದ ಮೆಡಿಸಿನ್. ಆ ಸ್ಲಿಪ್ ಕೂಡ ಕಳಿಸ್ದೆ, ನೋಡಿ ಈ ಥರ ಪ್ರಿಸ್ಕ್ರಿಪ್ಷನ್ ಬಂದಿದೆ, ಟೇಕ್ ಎ ಲುಕ್ ಅಟ್ ದಟ್. ಆ್ಯಂಡ್ ಇದಾಗಿದ ಮೇಲೆ ನಮ್ಮಲ್ಲಿ ನಮ್ಮ ಬ್ರದರ್ ಇನ್ ಲಾ ಕೂಡ ಡಾಕ್ಟ್ರು, ಸುದೀರ್ಘ ಕಳಿಸ್ಬಿಡು ಅಂತ ಹೇಳಿದೆ. ಸೊ ಶಿ ಸೆಡ್ ಓಕೆ ಅಲ್ಲಿ ನೋಡೋಣ ಅಂತ. ಅವರು ಎಲ್ಲ ದೇವರ್ ಲೈಕ್ ನೋ ದಿಸ್ ಇಸ್ ನಾಟ್ ದೇರ್, ದಟ್ ಈಸ್ ನಾಟ್ ಡನ್. ದೆನ್ ಸಡನ್ಲಿ ಬೆಂಗಳೂರಿಗೆ ಬಂದುಬಿಡ್ತು ಬಸ್ ಅಂತ ನ್ಯೂಸು. ಸೊ ಇಲ್ಲೊಂಥರ ವೈಲ್ಡ್ ಫೈರ್ ಹಬ್ಬೋಯ್ತು ಇಲ್ಲಿ. ಸೊ ಎಲ್ಲರೂ ಬಾಯಿಗೆ ಬಂದಂಗೆ ಬೈಯೋದೆ, ನಿಂಗೆ ಏನೋ ಆಗೋಗಿದೆ, ನಿಂಗೆ ತಲೆ ಕೆಟ್ಟೋಗಿದೆ, ಏನು ಅದಿಲ್ಲ ನೀ ಇದಿಲ್ಲ ಅಂತ, ಮಾತ್ರೆ ಕೊಡ್ತಾರೆ ತಿಂದ್ಬಿಡ್ಬೇಡ ನೀನು, ಅದಾಗುತ್ತೆ ಇದಾಗುತ್ತೆ ಅಂತ. ಸರಿ, ಬಟ್ ಐ ಡಿಡ್ ನಾಟ್ ವಾಂಟ್ ಟು ಸ್ಟಾಪ್. ಐ ಸ್ಟಾರ್ಟೆಡ್ ಟು ಕಂಟಿನ್ಯೂ ಮೈ ಡೋಸೇಜ್. ನನಗೆ ಅದು ಐ ವಾಂಟೆಡ್ ಟು ನೋ ದಟ್ ಇವ್ರು ಸರಿನಾ ಅವ್ರು ಸರಿನಾ ಅಂತ. ನನಗೆ ಅದು ಇಂಪಾರ್ಟೆಂಟ್ ಬೇಕಿತ್ತು. ನನಗೆ ಐ ವಾಂಟೆಡ್ ಟು ಲರ್ನ್ ಇಟ್ ಆನ್ ಎ ಪ್ರಾಕ್ಟಿಕಲ್ ಬೇಸಿಸ್, ಬಿಕಾಸ್ ಐ ಆಮ್ ವೆರಿ ಪ್ರಾಕ್ಟಿಕಲ್. ಯಾವತ್ತಿದ್ರು ನಾನು ಈ ಥಿಯರೀಸು ದೇವರು ಅದು ಆಯಿತು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಬಂದರು, ಯಾರೋ ದೇವಸ್ಥಾನಕ್ಕೆ ಹೋದರು, ಇವರೆಲ್ಲ ಫುಲ್ಲು ಟೆನ್ಷನ್ ಮಾಡ್ಕೊಂಬಿಟ್ಟು ಹೋಗಿ ಅಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಕೂತ್ಕೊಂಡ್ರು, ಯಾರೋ ಇದು ಮಾಡಿಬಿಟ್ಟಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ. ಹಾಂ, ಈ ಥರ ಇಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ. ಅವನು ಯಾರೋ ಮಣಿಪಾಲಿಂದ ಡಾಕ್ಟ್ರ್ ಬರ್ತಾನಂತೆ, ನೋ ಐ ಕ್ಯಾನ್ ರಿಪೇರ್ ದಿಸ್ ಇನ್ ಎ ಸೆಕೆಂಡ್ ಅಂತಂತಾನಂತೆ ಅವನು. ಇಟ್ಸ್ ಇಲ್ಲೀಗಲ್, 100% ಇಲ್ಲೀಗಲ್. ಇವರು ಡಾಕ್ಟರ್ಸ್ ಎಲ್ಲ ಹೆಂಗೆ ಬಂದು ಹಿಂಗೆಲ್ಲ ಮಾತಾಡ್ತಾರೆ ನನಗೆ ಇವತ್ತಿನವರೆಗೂ ಗೊತ್ತಾಗಿಲ್ಲ. ಬಂದು ಅವನು ಆ ಥರ ಬೇರೆ ಹೇಳ್ತಾನಂತೆ. ಸೊ ದಿಸ್ ಇಸ್ ಲೈಕ್ ಸ್ಕೇರಿಂಗ್ ಮೀ. ಇದನ್ನೇನೋ ಮಾಡಿಬಿಡ್ತಾರೆ ಇವರೆಲ್ಲ ಸೇರಿಕೊಂಡು ಅಂತ ನಂಗೆ ಗೊತ್ತಾಯಿತು. ಬಿಕಾಸ್ ದೇವರ್ ನಾಟ್. ಇಲ್ಲ, ನಾನು ಬರಲಿಲ್ಲ ಇಲ್ಲಿಗೆ. ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡೋವಾಗ ನಾನು ಬರಲಿಲ್ಲ. ಫಸ್ಟ್ ಒಂದು 3-4 ಮಂತ್ಸ್ ಆಯಿತು. ದೆನ್ ಇಟ್ ಸ್ಟಾರ್ಟೆಡ್ ಟು ಕಾಮ್ ಮಿ ಡೌನ್. ಇಟ್ ಗೇವ್ ಮಿ ಎ ಡಿಫ್ರೆಂಟ್ ರಿಸಲ್ಟ್ ಆಲ್ ಟುಗೆದರ್. ಆವಾಗ ಏನಾಯಿತು, ದೆನ್ ಐ ಡಿಸೈಡೆಡ್ ಓಕೆ ಇದು ವರ್ಕ್ ಆಗ್ತಾ ಇದೆ. ನೋ ವಾಟ್ ಎವರ್ ದೇ ಆರ್ ಡೂಯಿಂಗ್, ಇವ್ರು ಹೇಳೋದೆಲ್ಲ ನಿಜ ಆಗಿರ್ಬೋದು. ಹೌದಪ್ಪ, ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಅಲ್ಲೆಲ್ಲೋ ಹೋಗಬೇಕು, ಇನ್ಯಾರೋ ಗುರುಗಳ ಹತ್ರ ಕೇಳಬೇಕು, ಇನ್ಯಾರೋ ಬರ್ತಾರೆ ಅವ್ರ ಹತ್ರ ಕೇಳಬೇಕು. ಐ ಆಮ್ ಹ್ಯಾಪಿ, ಯು ಕೀಪ್ ಡೂಯಿಂಗ್ ದಟ್. ವಿಭೂತಿ ಕೊಟ್ಟರು, ಮೈಯೆಲ್ಲ ಹಚ್ಕೊಂಡಿದ್ದಾಯಿತು, ಹಣೆ ತಲೆ ಮೇಲೆಲ್ಲ ಹಾಕ್ಕೊಂಡಿದ್ದಾಯಿತು, ಏನು ಬೇಕೋ ಎಲ್ಲ ಮಾಡಿದ್ದಾಯಿತು. ಎನಿ ರಿಸಲ್ಟ್? ನೋ ರಿಸಲ್ಟ್. ಸೊ ಅವ್ರಿಗೆ ಅರ್ಥ ಆಯಿತು. ಸೊ ಐ ಹ್ಯಾಡ್ ಟು ಗಿವ್ ಯು ಅನ್ ಅಪರ್ಚುನಿಟಿ. ಬಿಕಾಸ್ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಪೇರೆಂಟ್ಸು ಅಥವಾ ಅವರ ಸಿಬ್ಲಿಂಗ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಒಬ್ಬರು ಇನ್ನೊಬ್ಬರು ಪ್ರಾಪರ್ಟಿ ನಮ್ಮಲ್ಲಿ. ಅಂದರೆ ನಮ್ಮ ಭಾರತದಲ್ಲಿ ಮಾತ್ರ, ಬೇರೆ ಕಡೆಗಿಲ್ಲ. ಬೇರೆ ಕಡೆಗೆ ಯು ಡೂ ವಾಟ್ ಎವರ್ ಯು ವಾಂಟ್, ಇಟ್ ಈಸ್ ಯುವರ್ ಲೈಫ್. ಇಲ್ಲಿ ಭಾರತದಲ್ಲಿ ಮಾತ್ರ ಒಬ್ಬರು ಇನ್ನೊಬ್ಬರು ಪ್ರಾಪರ್ಟಿ. ಇವಾಗ ನಾನೇನೇ ಮಾಡ್ಬೇಕಂತಂದ್ರು ಎಲ್ಲರದ್ದು ಅಪ್ರೂವಲ್ ಬೇಕು. ಪ್ರಾಪರ್ಟಿ ಮರಬೇಕಾ, ನೀವು ಎಲ್ಲರದ್ದು ಅಪ್ರೂವಲ್ ಬೇಕು, ಇಲ್ಲಾಂದರೆ ಮತ್ತೆ ಪ್ರಾಬ್ಲಮ್ ಅದು. ಸೊ ಈ ಕಂಡೀಷನ್ನಲ್ಲಿ ನಾನು ಅದೇ ಪ್ರಾಸೆಸ್ನ ಅಡಾಪ್ಟ್ ಮಾಡಬೇಕಾಯ್ತು. ಸೊ ಇಟ್ಸ್ ನಾಟ್ ಈಸಿ. ಸೊ ನನ್ನ ಮಗಳು ಕೇಳಿದ್ರೆ ಏನು ಬೇಕಾದ್ರೆ ಮಾಡ್ಕೊ ಅಂತ ಕೇಳಲಿಲ್ಲ ಅವಳು. ಶಿ ವಾಸ್ ನಾಟ್ ಬಾದರ್ಡ್ ಬಿಕಾಸ್ ಶಿ ವಾಸ್ ಎಜುಕೇಟೆಡ್, ಶಿ ನೋಸ್ ಇಟ್ ಆ್ಯಂಡ್ ಶಿ ಡಿಡ್ಂಟ್ ವಾಂಟೆಡ್ ಎನಿಥಿಂಗ್. ಬಟ್ ನನ್ನ ಸ್ಪೌಸ್ ಶಿ ವಾಸ್ ಲೈಕ್, ಮಾನ ಮರ್ಯಾದೆ ಹೋಗುತ್ತೆ, ನೀನು ಹಿಂಗಾಗ್ಬಿಡ್ತೀಯಾ, ನೀನು ಹಂಗಾಗ್ಬಿಡ್ತೀಯ, ಎಷ್ಟು ಕಚ್ಚಡವಾಗಿದೆಯಾ ಅಂತ ಶಿ ಸ್ಟಾರ್ಟೆಡ್. ಓಕೆ, ಐ ಡೋಂಟ್ ಕೇರ್, ಬಟ್ ಟು ಮೀ ಹಾಂ ವಿ ವರ್ ಹ್ಯಾಪಿ ಫ್ಯಾಮಿಲಿ. ಅದಾಗಿದ್ಮೇಲೆ ಇದೆಲ್ಲ ಶುರು ಮಾಡಿದ್ಮೇಲೆ ದೆನ್ ಶಿ ಸ್ಟಾರ್ಟೆಡ್ ಟು ಡಿಸ್ಟೆನ್ಸ್ ಲೈಕ್ ವಾಟ್ ವಿ ಹ್ಯಾವ್ ನೌ, 1.5 feet ಡಿಸ್ಟೆನ್ಸ್, ಹಿಂಗೆ ಹೋಗೋದು. ನೌ ಐ ಬಿಕೇಮ್ ಅನ್ ಅನ್ಟಚಬಲ್ ಇನ್ಸ್ಟೆಂಟ್ಲಿ. ಶಿ ಫೆಲ್ಟ್ ದಟ್ ದಿಸ್ ಇಸ್ ಎ ನೆಗೆಟಿವ್ ಎನರ್ಜಿ ದಟ್ ಹಸ್ ಕಮ್ ಇನ್ ಸೈಡ್ ಮೀ. ಯಾರೋ ದೇವರು ಅಂತ ಹೇಳ್ಬಿಟ್ಟಿದ್ದಾರೆ, ಇನ್ಯಾರೋ ಸ್ವಾಮಿಗಳು ಇನ್ನೇನೋ ಹೇಳ್ಬಿಟ್ಟಿದ್ದಾರೆ, ಜಾತಕದ ಪ್ರಕಾರ ಇದು ಆಗಬಾರ್ದಾಗಿತ್ತು, ಇನ್ನೇನೋ ಆಗ್ಬಿಟ್ಟಿದೆ, ಯಾವ್ದು ದೆವ್ವ ಬಂದ್ಬಿಟ್ಟಿದೆ ಮೈ ಒಳಗಡೆ. ಸಹಜವಾಗಿ ಅವ್ರಿಗೂ ಡ್ರೀಮ್ ಇರುತ್ತಲ್ಲ, ನನ್ನ ಗಂಡ ಹಿಂಗೆ ಆಗ್ತಾ ಇದ್ದಾರಲ್ಲ ಅಂತ ನೋವು ಇರುತ್ತೆ. ಗಂಡ ಹಿಂಗೆ ಆಗ್ತಾ ಇರೋದು ಸರಿ. ಈಗ ಕ್ಲಿನಿಕಲ್ಲಿ ಇಫ್ ಯು ಆರ್ ಹ್ಯಾವಿಂಗ್ ಎ ಚಾಲೆಂಜ್ ಟು ಅಡ್ರೆಸ್ ದಿಸ್, ಇಟ್ಸ್ ಡಿಫ್ರೆಂಟ್. ಬಟ್ ಇವಾಗ ನಾನು ಅವ್ರಿಗೆ ಅನ್ಸಿದ್ದು ಏನಂತಂದರೆ ಬೆಟ್ರೇಯಲ್, ನಾನು ನಿನ್ನ ಮೋಸ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಆ ಥರ ಅಂತ ಅನ್ನಿಸ್ಬಿಡ್ತು ಅವರಿಗೆ. ರದರ್ ದೆನ್ ಟೇಕಿಂಗ್ ಇಟ್ ಇನ್ ಎ ಪಾಸಿಟಿವ್ ಡೈರೆಕ್ಷನ್, ಶಿ ಫೆಲ್ಟ್ ಅಫೆಂಡೆಡ್. ಶಿ ಸೆಡ್ ನೌ ದಿಸ್ ಇಸ್ ನಾಟ್ ದ ರೈಟ್ ವೇ ಟು ಡೂ ಇಟ್. ಆ ಒಂದು ಕಂಡೀಷನಲ್ಲಿ ಏನಾಯಿತು ಅಂದರೆ ಅದೊಂದು ಗ್ರಡ್ಜ್ ಒಳಗಡೆಯಿಂದ ಶುರುವಾಯಿತು.
ಆ ಗ್ರಡ್ಜ್ ಒಳಗಡೆಯಿಂದ ಇಷ್ಟು ವರ್ಷ ಪ್ರೀತಿ ಇದ್ದಿದ್ದೆಲ್ಲ ಏನಾಯಿತು ಅಂತಂದರೆ ಅಗೇನೆಸ್ಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊಂಬಿಡ್ತು. ಸೊ ಅವಾಗ ಆ ಟೈಮಲ್ಲಿ ನಾನೇನು ಹೇಳಲಿಕ್ಕೆ ನನಗೆ ಶಕ್ತಿ ಇಲ್ಲ. ಫಸ್ಟ್ ಆಫ್ ಆಲ್ ನಾನೇ ಪೇಷಂಟು ಇನ್ನೊಂದು ಸಲ ಪೇಷಂಟ್ ಆಗೋದಕ್ಕೆ ನನಗೆ ಸಾಧ್ಯ ಇಲ್ಲ. ನಾನು ಎಷ್ಟೋ ಸಲ ಬಿಟ್ಟೆ, ಮಾತ್ರೆ ಬಿಡಿಸಿದ್ರು, ಆಯುರ್ವೇದಕ್ಕೆ ಸೇರ್ಕೊಂಡಿದ್ದು, ಹೋಮಿಯೋಪತಿ ಆಯಿತು, ಅಲೋಪತಿ ಆಯಿತು, ಅವ್ರು ಹೇಳಿದ್ದು ಡ್ರಗ್ಸ್ ಎಲ್ಲ ತಿಂದಿದ್ದಾಯಿತು. ಅವ್ರು ಏನು ಮಾಡಿಸಿದ್ರು BP ಈಸ್ ಗೋಯಿಂಗ್ ಬ್ಯಾಕ್ ಟು 240 260 ಆ್ಯಂಡ್ ಐ ಆಮ್ ಸ್ಟ್ರಗ್ಲಿಂಗ್ ಹಾರ್ಡ್. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಂಡೀಷನಲ್ಲಿ ನೆಕ್ಸ್ಟು ವಾಟ್ ಈಸ್ ದ ಲೈಫ್? ಐ ಟುಕ್ ಎ ವೆರಿ ಸ್ಟ್ರಾಂಗ್ ಡಿಸಿಷನ್. ಈ ಸಲ ನೋಡಪ್ಪ, ನೀವು ಮಾಡಿದ ಎಕ್ಸ್ಪೆರಿಮೆಂಟ ಆಯಿತು, ಐ ಹ್ಯಾವ್ ಗಿವನ್ ಯು ಎನಫ್ ಆಪರ್ಚುನಿಟೀಸ್. ಇವತ್ತು ಎಲ್ರಿಗೂ ನಾನು ಕೊಟ್ಟಿದ್ದೀನಿ, ಇಲ್ಲ ಅಂತೇನು ಹೇಳ್ತಿಲ್ಲ. ನಾನು ಇವತ್ತು ಐ ಆಮ್ ಗೋನ್ ಟು ಸ್ಟ್ಯಾಂಡ್ ಬಿಕಾಸ್ ದಿಸ್ ಇಸ್ ವಾಟ್ ಮೈ ಚೇಂಜ್ಡ್ ಬಾಡಿ ಮೈಂಡ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಟೆಲಿಂಗ್ ಮೀ ದಟ್ ದಿಸ್ ಇಸ್ ಹೌ ಯು ಹ್ಯಾವ್ ಟು ವರ್ಕ್ ಇಟ್ ಔಟ್. ನಿಮ್ಗೆ ಇಷ್ಟ ಆದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಬಿಸಾಕ್ಬಿಡಿ, ಚಿಂತೆ ಇಲ್ಲ. ಆ್ಯಂಡ್ ದ ವರ್ಲ್ಡ್ ಈಸ್ ಎ ಬಿಗ್ ಎನಫ್. ಅದು ಅಲ್ದಿರ ಐ ಆಮ್ ನಾಟ್ ಎನ್ ಇಡಿಯಟ್. ಐ ಹ್ಯಾವ್ ಲರ್ನ್ಡ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಏನೇ ಇದ್ದರೂ ಇಲ್ಲಿದೆ, ಇದು ಥ್ಯಾಂಕ್ಫುಲ್ ಆಗಿದೆ. ಐ ಹ್ಯಾವ್ ಲರ್ನ್ಡ್ ಸೋ ಮೆನಿ ಸಬ್ಜೆಕ್ಟ್ಸ್, ರೈಟ್? ಸೊ ಹಾಗಾಗಿ ನಾನು ಏನೇ ಮಾಡಬೇಕಂದ್ರೆ ನಾನು ಇಂಡಿಪೆಂಡೆಂಟಾಗಿ ಮಾಡ್ಕೋತೀನಿ. ಒಂದಷ್ಟು ದಿನ ಪ್ರಾಬ್ಲಮ್ ಆಗ್ಬೋದು ನನಗೂ, ಯಾರ್ಯಾರೋ ಏನೇನೋ ಮಾತಾಡ್ಬೋದು, ಬಟ್ ಆದರೂ ನಾನು ಅದನ್ನು ಕೇಳೋದಕ್ಕೆ ಐ ಆಮ್ ಫೈನ್ ವಿತ್ ಇಟ್. ನಾನು ಇವತ್ತಿನ ದಿನ ಅದನ್ನು ಫೇಸ್ ಮಾಡ್ತೀನಿ ಅಂತ ಒಂದು ಡಿಸಿಷನಿಗೆ ಬಂದುಬಿಟ್ಟೆ. ಇದಕ್ಕಿಂತ ಮುಂಚೆ ತುಂಬ ಅಪೋಸಿಷನ್ಸ್ ಇತ್ತು. ಅದಾಗಿದ ಮೇಲೆ ಮೈ ವೈಫ್ ಬಿಕೇಮ್ ಕಂಪ್ಲೀಟ್ಲಿ ರೆಬೆಲ್ ಅಗೇನ್ಸ್ಟ್ ಮೀ. ನಾನು ದಿನ ಹೋಗೋದು ಒಂದು 3 ವರ್ಷ ಕೇಳಿದೆ ಅವಳಿಗೆ. ಲಿಟ್ರಲಿ 3 years ವಿ ವರ್ ಟುಗೆದರ್. ನಾನೇನು ಅವ್ಳು ಬಿಟ್ಟಿರಲಿಲ್ಲ. ದಿನ ಹೋಗೋದು, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಸಾಯಂಕಾಲ, ಯಾವಾಗ ಸಿಗುತ್ತೋ ಯಾವಾಗ ಬೇಕಾದ್ರೆ ಒಪ್ಕೋ ಪರವಾಗಿಲ್ಲ, ಚೇಂಜ್ ಮಾಡಿಬಿಡು, ಇದೆಲ್ಲ. ಶಿ ಡಿಡ್ ನೆವರ್ ಎವರ್ 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 ಅಗ್ರಿ ಫಾರ್ ಎನಿಥಿಂಗ್. ಶಿ ಸೆಡ್ ಗೆಟ್ ಲಾಸ್ಟ್, ಆಗೋದಿಲ್ಲ ಅಂತ. ಆ್ಯಂಡ್ ಶಿ ಸ್ಟಾರ್ಟೆಡ್ ಸ್ಕೋಲ್ಡಿಂಗ್ ಅನ್ನೋ ಬ್ಯಾಡ್ ವರ್ಡ್ಸು, ಅದಾಗಿದ್ದ ಬಟ್ಟೆ ಹರಿದಾಕೋದು, ಈ ಥರ ಎಲ್ಲ ಒಂದಷ್ಟೆಲ್ಲ ರೆಬೆಲ್ಲಿಂಗ್ ಇನ್ನೂ ಜಾಸ್ತಿ ಆಗೋಯ್ತು. ನನಗೆ ಐ ವಾಸ್ ವೆರಿ ವರಿಡ್ ಅಬೌಟ್ ಹರ್ ಮೆಂಟಲ್ ಸ್ಟೇಟಸ್. ಬಿಕಾಸ್ ನಂದೇನೋ ಆಗಿರಲಿ, ಇವಾಗ ಅವಳು ಒಂದು ಇದೇ ಥರನೇ ಒಂದು ಬೇರೆ ಥರ ಒಂದು ಲ್ಯಾಂಡೇ ಆಗ್ತಾಯಿದ್ದಾಳೆ, ವಿಚ್ ಐ ನೆವರ್ ವಾಂಟೆಡ್ ದಟ್ ಟು ಹ್ಯಾಪನ್. ಯಾಕಂದರೆ ನಾವೊಬ್ಬರನ್ನ ಪ್ರೀತಿ ಮಾಡಿರ್ತೀವಿ. ಇವಾಗ ನೀವುಗಳೆಲ್ಲ ಸಿನಿಮಾದಗಳೆಲ್ಲ ನೋಡಿರಬೇಕು. ಸೊ ಈ ಥರ ಒಂದು ಲೈಫನ್ನು ನೀವು ಮಾಡ್ಕೊಂಡು ಬಂದು ಒಂದು ಲೆವೆಲಲ್ಲಿ ಮೇಲೆ ಬಂದಾಗ, ಅಷ್ಟು ಒಬ್ಬರಿನ್ನೊಬ್ಬರು ಪ್ರೀತಿ ಮಾಡ್ಕೊಂಡು ಬಂದಾಗ ಸಡನ್ನಾಗಿ ಈ ಥರ ಆಗಿಬಿಟ್ರೆ ನಿಮಗೆ ಒಂದು ದೊಡ್ಡ ಆಘಾತ ಆಗೋದು ಗ್ಯಾರಂಟಿ. ಅವಳ ಕಂಡೀಷನ್ ನನಗೆ ಅರ್ಥ ಆಗ್ತಾಯಿದೆ. ಏನು ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಇವಾಗ ನಾನು ಶ್ರೀನಿವಾಸನ್ನ ಉಳಿಸ್ಕೊಳಕ್ಕಾಗ್ತಾಯಿಲ್ಲ. ಶ್ರೀನಿವಾಸನ ಉಳಿಸ್ಕೊಳ್ಳೋ ಪ್ರಯತ್ನ ಎಲ್ಲ ಥರದ್ದು ಆಯಿತು, ಎಲ್ರಿಗೂ ಮಾಡಿ ಅಂತ ಕೊಟ್ಟಿದ್ದಾಯಿತು, ಆಗ್ತಾಯಿಲ್ಲ. ನಾವು ಶಿ ಬಿಕೇಮ್ ರೆಬೆಲ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.